ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಗ್ರಂಥ ಸುಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರದ ಚೆನ್ನಮ್ಮ ವೃತ್ತದಲ್ಲಿ ಸೋಮವಾರ ಸಂಜೆ ಮುಸ್ಲಿಂ ಸಮುದಾಯದ ಸಾವಿರಾರು ಜನ ಪ್ರತಿಭಟನೆ ಮಾಡಿ ತಪ್ಪಿತಸ್ಥರನ್ನ ಕೂಡಲೇ ಬಂಧಿಸಬೇಕು ಅಂತ ಆಗ್ರಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಸ್ಥಳಕ್ಕೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಯಡ ಮಾರ್ಟಿನ್ ಮಾರ್ಗನಾಂಗ್ ಭೇಟಿ ನೀಡಿ ಘಟನೆಗೆ ಸಂಬಂಧಪಟ್ಟಂತೆ ಯಾರೇ ಆಗಿರಲಿ ಶೀಘ್ರವೇ ತನಿಖೆ ಮಾಡಿ ಬಂಧಿಸಲಾಗಿದೆ. ಹೀಗಾಗಿ ಪ್ರತಿಭಟನೆ ಕೈಬಿಡುವಂತೆ ಮುಸ್ಲಿಂ ಸಮುದಾಯದ ಪ್ರತಿಭಟನಾಕಾರರಲ್ಲಿ ಮನವಿ ಮಾಡಿದರು. हम लोग भी ये इन्वेस्टिगेशन काम थोड़ा फ्री होता है. अभी सब हमारा ऑफिसर्स यहाँ से आया बंदोबस्त करता है और अभी ये टाइम बहुत इम्पोर्टेंट है. हमारा इन्वेस्टिगेशन से बहुत इम्पोर्टेंट है. वी नीड टू डू इन्वेस्टिगेशन एट दिस टाइम नाउ. इसलिए मैं आप लोग सब एक रिक्वेस्ट से बोलता है, आप लोग अभी ऑलरेडी एमएलए साहब भी यहाँ आया, आप भी यहाँ आया, स्टेटमेंट से बहुत कैरी से हुआ. आप लोग अभी शांति से घर से वापस जाओ. हमारा काम भी अभी हम लोग करूंगा. यू वांट सम टाइम, यू वांट टू डू आवर वर्क. ये मेरा रिक्वेस्ट है. थैंक यू. ಚೆನ್ನಮ್ಮ ವೃತ್ತಕ್ಕೆ ಆಗಮಿಸಿದ ಸ್ಥಳೀಯ ಶಾಸಕ ಆಸಿಫ್ ರಾಜು ಸೇರ್ ಅವರು ಮುಸ್ಲಿಂ ಸಮುದಾಯದ ಬಾಂಧವರು ಶಾಂತಿಯುತ ಪ್ರತಿಭಟನೆ ಮಾಡಿ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸ್ ಆಯುಕ್ತರು ಕ್ರಮ ಕೈಗೊಳ್ಳುತ್ತಾರೆ, ಶೀಘ್ರದಲ್ಲಿ ತಪ್ಪಿತಸ್ಥರನ್ನ ಬಂಧಿಸುತ್ತಾರೆ ಅಂತ ಭರವಸೆ ಕೊಟ್ಟಿದ್ದಾರೆ. कमिश्नर साहब ने कहा है कि 3 दिन के अंदर जो भी ये काम किया है उसे अरेस्ट करेंगे. सुनिए पूछताछ करें. और जब तक आपकी तरफ से इंक्वायरी पूरी नहीं होती उस इंस्पेक्टर को सस्पेंड किया जाए. ಇನ್ನು ಮಸೀದಿಯಲ್ಲಿದ್ದ ಗ್ರಂಥ ಪುಸ್ತಕ ಕದ್ದೊಯ್ದು ಸುಟ್ಟು ಹಾಕಿರುವ ಘಟನೆ ಬೆಳಗಾವಿ ತಾಲೂಕಿನ ಸಂತಿ ಬಸ್ತವಾಡ ಗ್ರಾಮದಲ್ಲಿ ಜರುಗಿದೆ. ಸಂತಿ ಬಸ್ತವಾಡ ಗ್ರಾಮದ ನಿರ್ಮಾಣ ಹಂತದ ಮಸೀದಿಯ ಕೆಳಮಹಡಿಯಲ್ಲಿ ಇದ್ದ ಕುರಾನ್ ಪುಸ್ತಕವನ್ನ ಕದ್ದೊಯ್ದು ಸುಟ್ಟು ಹಾಕಲಾಗಿದೆ. ಇಂದು ಪ್ರಾರ್ಥನೆಗೆಂದು ಬಂದಾಗ ಗ್ರಂಥ ಇಲ್ಲದಿರುವುದು ಬೆಳಕಿಗೆ ಬಂದಿದೆ. ಪ್ರಾರ್ಥನೆ ಮುಗಿಸಿದ ಬಳಿಕ ಸುತ್ತಲಿನ ಪ್ರದೇಶದಲ್ಲಿ ಹುಡುಕಾಟ ಮಾಡಿದಾಗ ಸುಟ್ಟು ಹಾಕಿರುವುದು ಕಂಡುಬಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಬೆಳಗಾವಿ ಶಾಸಕರು ಆದ ರಾಜು ಸೇಠ್ ಅವರು ಮಾಧ್ಯಮಕ್ಕೆ ಹೇಳಿಕೊಂಡಿದ್ದಾರೆ. ಸಂತಿ ಬಸ್ತವಾಡದಲ್ಲೇ ಕುರಾನ್ ಶರೀಫ್ ಯಾರ ಮಸೀದಿಂದ ತಗೊಂಡು ಹೊರಗೆ ತಗೊಂಡು ಹೋಗಿ ಅದು ಬೆಂಕಿ ಹಚ್ಚಿದಾರು. ಬಹಳ ನೋವಾಗಿದೆ ನಮ್ಗೆ. ಈ ಕಮಿಷನರ್ ಅವರು ಹೇಳಿದಾರು ಈ 3 ದಿವಸ ಒಳಗೆ ಅವ್ರಿಗೆ ಯಾರು ಇದು ಮಾಡಿದಾರು ಅವ್ರಿಗೆ ಅರೆಸ್ಟ್ ಮಾಡ್ತೀವಿ ಅಂತ. ನಮ್ದು ಇದೇ ವಿನಂತಿ ಇದೆ, ಯಾರು ಇದು ಮಾಡಿದಂದ್ರೆ ಅವ್ರಿಗೆ ಅರೆಸ್ಟ್ ಮಾಡಿ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು ಅವ್ರ ಮೇಲೆ. ಸಂತಿ ಬಸವಾಡದಲ್ಲೇ ನಮ್ಮ ಬೆಳಗಾಂ ಸಿಟಿದಲ್ಲೇ ಎಲ್ಲ ಮುಸಲ್ಮಾನ್ ಎಲ್ಲ ಹಿಂದೂ ಬಾಂಧವರು ಬಂದಾಗೆ ಇರ್ತಾರೋ. ಅಲ್ಲೇನು ಹಿಂದೂ ಬಾಂಧವರು ಹೇಳಿದ್ರು ಯಾರು ಮಾಡಿದಾರೋ ಅವ್ರಿಗೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಅಂತ. ನಮ್ದು ಅದ ವಿನಂತಿ ಇದೆ. ಕಮಿಷನರ್ 3 ದಿವಸ ಟೈಮ್ ತಗೊಂಡಾರು, ಅವ್ರು ಅರೆಸ್ಟ್ ಮಾಡ್ತಾರಂತ ಹೇಳಿದಾರು. ನಮ್ಗೆ ಪೂರ್ಣ ಭರವಸೆ ಇದೆ ಡಿಪಾರ್ಟ್ಮೆಂಟ್ ಮೇಲೆ, ಅವ್ರು ಅರೆಸ್ಟ್ ಮಾಡ್ತಾರೆ. ಸರ್, ಈಗಾಗಲೇ 3 ಜನ ಏನೋ ಕಸ್ಟಡಿಗೆ ತಗೊಂಡಿದ್ದಾರೆ. ಸಸ್ಪೆಕ್ಟ್ ಗೆ ತಗೊಂಡಾರ ಕಸ್ಟಡಿದಲ್ಲೇ. ಇನ್ಕ್ವೈರಿ ನಡ್ತಾ ಇದೆ, ಅವ್ರು ಇನ್ಕ್ವೈರಿ ಮಾಡ್ಲಿ. ಬೆಳಗಾವಿಯ ಸಿಟಿ ಕಮಿಷನರ್ ಯಡ ಮಾರ್ಟಿನ್ ಅವರು ಹೇಳಿದ್ದಾರೆ. ನಿನ್ನೆ ರಾತ್ರಿ ಈ ಸಂತಿ ವಾರ್ಡದಲ್ಲಿ ಒಂದು ಘಟನೆ ಆಗಿದೆ. ಅದರಲ್ಲಿ ಆ ಊರದಲ್ಲಿ ಒಂದು ರಿಲಿಜಿಯಸ್ ಬಿಲ್ಡಿಂಗ್ ಇದೆ, ಮತ್ತು ಸರಿಕೆ ಅದು ಕನ್ಸ್ಟ್ರಕ್ಷನ್ದಲ್ಲಿ ಹಂತ ಇದೆ. ಆದರೆ ಕೆಳಗಡೆ ಅವರು ಪ್ರೇಯರ್ ಸಲುವಾಗಿ ಸರಿಕೆ ಯೂಸ್ ಮಾಡ್ತಾ ಇದ್ರು. ನಿನ್ನೆ ರಾತ್ರಿ ಕೆಲವರು ಮಿಸ್ಚೀವಿಯಸ್ ಎಲಿಮೆಂಟ್ಸ್ ಯಾರು ಇದ್ರೆ ನಮಗೆ ಏನು ಗೊತ್ತಿಲ್ಲ, ಆ ರಿಲಿಜಿಯಸ್ ಬಿಲ್ಡಿಂಗ್ ಒಳಗಡೆ ಪ್ರವೇಶ ಮಾಡಿದ್ದಾರೆ. ಆ ಬಿಲ್ಡಿಂಗಿಂದ 3 ರಿಲಿಜಿಯಸ್ ಬುಕ್ಸ್ ತಗೊಂಡು ಮತ್ತು ಕೆಲವು ಡಿಸ್ಟೆನ್ಸ್ನಲ್ಲಿ ಅಂದಾಜು ಅರೌಂಡ್ 200 ಮೀಟರ್ಸ್ ಈ ಪುಸ್ತಕಗಳು ಅವರು ಸುಟ್ಟಿದ್ದಾರೆ.
ಅದ್ರ ಮಾಹಿತಿ ನಮಗೆ ಅರೌಂಡ್ 11 o'clock ನಮಗೆ ಬಂದಿದೆ. ಮತ್ತು ತಕ್ಷಣ ನಾನು ಕೂಡ ಮತ್ತು ಎಲ್ಲ ನನ್ನ ಆಫೀಸ್ ಸ್ಪಾಟ್ ಹೋಗಿದ್ವಿ, ವಿಸಿಟ್ ಮಾಡಿದ್ವಿ. ಆಲಯ ಮತ್ತು ಊರಲ್ಲಿ ಎಲ್ಲರ ಸಮಾಜದ ಲೀಡರ್ಸ್ ಜೊತೆಗೆ ನಾನು ಮೀಟಿಂಗ್ ಮಾಡಿದ್ದೀನಿ. ಸೊ ಅವರು ಕೂಡ ಎಲ್ಲ ನನಗೆ ಅವರು ವಿನಂತಿ ಕೊಟ್ಟಿದ್ರೆ ಈ ಕೇಸ್ದಲ್ಲಿ ಆರೋಪಿ ಯಾರು ಇದ್ರೆ ಬೇಗ ಅರೆಸ್ಟ್ ಮಾಡಬೇಕು ಅಂತ. ಸೊ ನಾನು ಕೂಡ ಟೋಲ್ಡ್ ದೆಮ್, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯಾವಾಗಲೂ ತಮ್ಮ ಜೊತೆಗೆ ಇರ್ತೀವಿ ಮತ್ತು ವಿಲ್ ಅರೆಸ್ಟ್ ದ ಅಕ್ಯೂಸ್ಡ್ as soon as possible. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.